ಮೇಲೆ ಒಂದು ಬೇಜಾರಿದೆ ನಮಗೆ. ಇವಾಗ ನೀವಿದ್ದೀರಾ ಅಲ್ವಾ, ಬೆಲೆನ ಅಂತೂ ಹೇಳ್ಬೇಡಿ. ಏನೇನು ಅಯ್ಯೋ ಹಂಗೆ ಆಗ್ಬಿಟ್ಟಿದ್ಯಾ. ಸೊ ಅವರಿಗೆಲ್ಲ ಇಗ್ನೋರ್ ಒನ್ ಅಂತ ಹೇಳ್ತಾ ಇರ್ಬೋದು. ಎಷ್ಟು ರಿಸರ್ಚ್ ಮಾಡಿದ್ರಾ? ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಕ್ರಶ್ ಫಿಲ್ಮ್ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆ. ಮೇಡಮ್, ಇವಾಗ ಮಾರಿಗೋಲ್ಡ್ ರಿಲೀಸ್ ಆಗಿದೆ, ಥಿಯೇಟರ್ ವಿಸಿಟ್ ಎಲ್ಲ ಕಡೆ ಮಾಡ್ತಾ ಇದ್ದೀರಾ ಅಥವಾ? ಥಿಯೇಟರ್ ವಿಸಿಟ್ ಶುರು ಆಗುತ್ತೆ ಇನ್ನೇನಿದು ಫಸ್ಟ್ ಡೇ ಫಸ್ಟ್ ಶೋ ವೀರೇಶ್ ನೋಡ್ಬೇಕಂತ ಇದ್ವಿ. ಅಂಡ್ ನಮ್ಮ ಮೇನ್ ಥಿಯೇಟರ್ ಇದು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿರುವಂತ ರೆಸ್ಪಾನ್ಸ್ಗೆ. ಅಂಡ್ ಹೋಗ್ಬೇಕು ಎಲ್ಲ ಕಡೆ. ಸೊ ಸುಮಾರು ಜಾಗದಲ್ಲಿ ನಾನು ನನ್ನ ಸ್ಟೈಲ್ ಅಂದ್ರೆ ನಾನು ಯಾವಾಗಲೂ ನನ್ನ ಲುಕ್ ನ ಮುಚ್ಚಿ ಹೋಗ್ಬಿಟ್ಟು ಆಕ್ಚುಯಲ್ ರಿಯಾಕ್ಷನ್ಸ್ ಏನಿದೆ ಅಂತ ನಾನು ಕಂಡಿಡಿಯೋಕೆ ಟ್ರೈ ಮಾಡ್ತೀನಿ. ಸೊ ದಟ್ಸ್ ಮೈ ಆಕ್ಚುಯಲ್ ಥಿಂಗ್. ನಂಗೆ ತುಂಬಾ ಇಷ್ಟ ಹಾಗೆ ನೋಡೋದು ಮೂವಿನ. ಸೊ ಅದೊಂದು ಮಾಡ್ತೀನಿ ನಾನು ಖಂಡಿತವಾಗ್ಲೂ. ನಮ್ಮ ಮೇಲೆ ಒಂದು ಬೇಜಾರಿದೆ ನಮಗೆ. ಉತ್ತರ ಕರ್ನಾಟಕ ವಿಸಿಟ್ ಮಾಡಿದ್ರೆ ನೀವು ಬಿಗ್ ಬಾಸ್ ಅಂದ್ರೆ ಅಲ್ಲಿ ನಿಮ್ದು ಜನ ನೋಡಿಲ್ವಾ, ಓಟ್ ಆಗಿಲ್ವಾ? ಅಲ್ಲಿ ಏನ್ ಗೊತ್ತಾ, ನನ್ಗೆ ಯಾರು ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ. ಆಯ್ತಾ ಅಂದ್ರೆ ಒಂದು ಪೋಲ್ ಮಾಡಿ ಮೇಡಮ್, ಅಲ್ಲಿ ಜನನ ತುಂಬಾ ಇಷ್ಟ ಪಡ್ತಾರೆ. ಓಕೆ ಡನ್. ನನಗೆ ಅಂದ್ರೆ ಅಲ್ಲಿ ಯಾರಾದ್ರೂ ಲಿಟ್ರಲಿ ಲೈಕ್ ಒಂದು ಆರ್ಗನೈಸ್ ಯಾರು ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ಟು, ಬಿಕಾಸ್ ನನ್ಗೆ ಗೊತ್ತಿಲ್ಲ. ಆಯ್ತಾ, ಸೊ ಅಲ್ಲಿ ಹೋಗ್ಬಿಟ್ಟು ಯಾರು ಆರ್ಗನೈಸ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಅಲ್ಲೇ ಹೋಗ್ಬಿಟ್ಟು ಐ ಕ್ಯಾನ್ ಮೀಟ್ ಎಲ್ಲನ ಮೀಟ್ ಮಾಡಿ ಯಾವ್ದಾದ್ರು ಒಂದು ಹುಬ್ಳಿನೋ ಬೇಡ ಯಾವ್ದಾದ್ರು ಒಂದು ಪ್ಲೇಸ್ ತಗೊಂಡ್ಬೇಡ, ಅಲ್ಲಿ ಜನ ಆಯ್ತು. ಯಾಕಂದ್ರೆ ನೀವು ಎಲ್ಲರಿಗೂ ಮೀಟ್ ಮಾಡಿದ್ರೆ ಇವಾಗ ನೀವಿದ್ದೀರಾ ಅಲ್ವಾ, ನೀವು ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಹೇಳಿ ಎಲ್ಲಿ ಹೋಗ್ಬೇಕು ಅಂತ ಒಂದು ವೆನ್ಯೂ ಫಿಕ್ಸ್ ಮಾಡಿ ನಾನು ಹೋಗ್ತೀನಿ. ಆದ್ಮೇಲೆ ನಿಮ್ಗೆ ಸಿಕ್ಕಿಲ್ಲ ಮೇಡಮ್, ಆಮೇಲೆ ಮ್ಯಾನೇಜರ್ ನಂಬರ್ ಎಲ್ಲ ತಗೊಂಡಿದೆ. ಆಮೇಲೆ ಯುಕೆ ಎಲ್ರಿಗೂ ಮೀಟ್ ಆಗ್ತೀನಿ ಅಂತ ನೀವು ಲೈವ್ ಅಲ್ಲಿ ಹೇಳಿದ್ರಿ. ನೀವು ಯುಕೆ ಕಡೆ ಬರ್ತಿಲ್ಲ, ನಮ್ಗೆ ಬೆಲೆನೇ ಇಲ್ವಲ್ಲ ಅನ್ಸ್ಬಿಟ್ಟು. ಬೆಲೆನ ಅಂತೂ ಹೇಳ್ಬೇಡಿ. ಖಂಡಿತವಾಗ್ಲೂ ಬೆಲೆ ಮಾಡಕ್ ಆಗಲ್ಲ ಅಂತದೇನು ಅಲ್ಲ. ಪ್ರೀತಿ, ಅದು ಪ್ರೀತಿನ ಬೆಲೆ ಕೊಡಕ್ ಮಾಡಕ್ ಆಗಲ್ಲ, ಮೆಜರ್ ಮಾಡಕ್ ಆಗಲ್ಲ. ಬಟ್ ಖಂಡಿತವಾಗ್ಲೂ ಬರ್ಬೇಕಂತ ಇದ್ದೆ. ಅಂಡ್ ಮಾರಿಗೋಲ್ಡ್ ಪ್ರಮೋಷನ್ಗೂ ಬರ್ಬೇಕಂತ ಇದ್ವಿ. ಬಟ್ ಸಮಯ ಬರ್ಲೇ ಇಲ್ಲ. ಅಂದ್ರೆ ಇನ್ನೂ ತುಂಬಾ ಸುಮಾರಷ್ಟು ಕೆಲಸಗಳಿದ್ವು. ಬಟ್ ಹೋಗ್ಬೇಕಂತ ನಾನು ಇದೀನಿ. ನೀವೇ ಡಿಸೈಡ್ ಮಾಡಿ ಹೇಳಿ. ಇವಾಗ ಸಮಯ ಬಂದಿದೆ ಮೇಡಮ್. ಇದೇ ಒಂದು ರೀಸನ್ ಇಟ್ಕೊಂಡು ಥಿಯೇಟರ್ ವಿಸಿಟ್ ಅಂತ ಯಾವ್ದಾದ್ರು ಒಂದು 2 ಯುಕೆ ಸೈಡ್ ಓಕೆ ಚಾನಲ್ ಅಲ್ಲಿ ಏನಾದ್ರು ನಿಮ್ ಬಗ್ಗೆ ಏನಾದ್ರು ಹಾಕಿದ್ರೆ, ಏನಾದ್ರು ಪೋಸ್ಟ್ ಹಾಕಿದ್ರೆ, ನೀವು ಸಂಗೀತ ಶೃಂಗೇರಿ ಫ್ಯಾನ್ ಅಂತ ಇಟ್ಕೋ, ಯಾಕೆ ಫಿಲ್ಮ್ ಕ್ರಶ್ ಕನ್ನಡ ಅಂತ ಇಟ್ಕೊಂಡಿದ್ಯಾ ಅಂತಾರೆ. ಅಂಥವ್ರಿಗೆ ಏನು ಹೇಳ್ತೀವಿ, ಬೇಜಾರಾಗಿದೆ ಏನೇನು ನಿಮ್ಮ ಬಗ್ಗೆ ಏನಾದ್ರು ಒಂದು ಪೋಸ್ಟ್ ಹಾಕಿದ್ರೆ. ನಾನು ಹಾಕಿದ್ದೀನಿ ಸುಮಾರು ಬಿಗ್ ಬಾಸ್ ಅಲ್ಲಿ ಮಾಡ್ಬೇಕಾದ್ರೆ. ನೀನು ಸಂಗೀತ ಶೃಂಗೇರಿ ಫ್ಯಾನ್ ಪೇಜ್ ಅಂತ ಇಟ್ಕೋ, ಇದೇನು ಫಿಲ್ಮ್ ಕ್ರಶ್ ಕನ್ನಡ ಅಂತ ಇಟ್ಕೊಂಡಿದ್ಯಾ? ಅಯ್ಯೋ ಹಂಗೆ ಆಗ್ಬಿಟ್ಟಿದ್ಯಾ. ಇದಾದ್ರು ಹೇಳ್ತಾರೆ, ನೀನು ಸಂಗೀತ ಶೃಂಗೇರಿ ಫ್ಯಾನ್ ಪೇಜ್ ಮಾಡ್ಕೋದು ಯಾವ್ದು ನೀವು FC ಕನ್ನಡ ಅಂತ ಇಟ್ಕೊಂಡಿದ್ಯಾ ಅಂತ ಹೇಳಿದ್ದಾರೆ. ನಿಮಗೇನು ಖುಷಿ ಕೊಡತ್ತ? ನಾನು ಎಲ್ರಿಗೂ ಸಪೋರ್ಟ್ ಮಾಡಿದ್ದೀನಿ, ಸ್ಪೆಷಲಿ ಮಾಡಿದ್ರೆ ಅಂತ ನಿಮಗೆ ಗೊತ್ತಲ್ವಾ, ಅಷ್ಟು ಸಾಕು. ಎಲ್ಲರದು ನಾವು ವ್ಯಾಲಿಡಿಟಿ ತಗೊಂಡು ಹೋಗ್ತಾ ಇದ್ರೆ ನಾನು ಸಂಗೀತ ಆಗಕ್ಕೆ ಆಗ್ತಿರ್ಲಿಲ್ಲ. ಸೊ ಅವರಿಗೆಲ್ಲ ಇಗ್ನೋರ್ ಒನ್ ಅಂತ ಹೇಳ್ತಾ ಇರ್ಬೋದು ಅಷ್ಟೇ. ಆದಷ್ಟು ಬೇಗ ನಮ್ಮ ಯಾವ್ದಾದ್ರು ಒಂದು ಥಿಯೇಟರ್ ವಿಸಿಟ್ ಮಾಡಿ. ಎಸ್ ಖಂಡಿತ. ಮ್ಯಾನೇಜರ್ ನಂಬರ್ ಕಾಂಟ್ಯಾಕ್ಟ್ ತಗೊಂಡಿದ್ದೆ. ಸೊ ನೀವು ಬಿಸಿ ಇರ್ತೀರಾ ಅಂತ ನಾನು ಇವತ್ತು ಡ್ಯೂಟಿ ರಜೆ ಮಾಡ್ಕೊಂಡು ಮೀಟ್ ಆಗಲೇಬೇಕಂತ. ಬಿಗ್ ಬಾಸ್ ಆದಮೇಲೆ ನಾನು ತುಂಬ ಮೆಸೇಜ್ ಮಾಡಿದ್ದೀನಿ, ನೋಡಿಲ್ಲ ಅನ್ಸುತ್ತೆ. ಸೊ ಇದೇ ಒಂದು ರೀಸನ್ ಇಟ್ಕೊಂಡು ಮೀಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೇದಾಗಲಿ. ನಿಮ್ಮ ಚಾನಲಲ್ಲಿ ಒಳ್ಳೆ ಕಂಟೆಂಟ್ಸ್ ಕೊಡಿ, ಆದಷ್ಟು ಜನನ ರೀಚ್ ಮಾಡಿ. ನಿಮ್ಮ ದಸೆಯಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಮೂವೀಸು ಬೇರೆ ಜನಕ್ಕೆ ರೀಚ್ ಆಗೋ ರೀತಿ ಆಗುತ್ತೆ. ಸೊ ಯಾರ ಬಗ್ಗೆನೂ ಕೆಟ್ಟದ್ದು ಹೇಳಬೇಡಿ, ಒಳ್ಳೇದೇ ಹೇಳಿ ಎಲ್ಲರ ಬಗ್ಗೆ. ಕೆಟ್ಟದಾದರೆ ಹೇಳೋಕ್ಕೆ ಹೋಗಬೇಡಿ, ಇಗ್ನೋರ್ ಮಾಡಬೇಡಿ. ಸೊ ಆ್ಯಂಡ್ ಕೆಟ್ಟ ಕಮೆಂಟ್ಸಿಗೂ ಇಗ್ನೋರ್ ಮಾಡಿ, ಕೆಟ್ಟ ಫೀಡ್ಬ್ಯಾಕ್ಸ್ನ ಇಗ್ನೋರ್ ಮಾಡಿ. ಫೀಡ್ಬ್ಯಾಕ್ಸ್ ನಿಮಗೆ ಏನಾದರೂ ಒಳ್ಳೇದು ಮಾಡೋಕ್ಕಾದ್ರೆ ನಿಮ್ಮ ಚೇಂಜಸ್ ತರಿಸ್ಕೊಳ್ಳಿ ನಿಮ್ಮಲ್ಲಿ ನೀವು. ಬಟ್ ಒಳ್ಳೆ ಕೆಲಸ ಮಾಡ್ತೀರಾ, ಒಳ್ಳೇದಾಗಲಿ ನಿಮಗೆ. ಸ್ಟಾರ್ಟಿಂಗ್ ಶ್ರೀದೇವಿ ಅಂತಿದ್ದಲ್ವಾ, ಅದು ಸಂಗೀತ ಶೃಂಗೇರಿ ಚೇಂಜ್ ಮಾಡ್ಕೊಂಡಿದ್ದೀರಾ. ಇವಾಗ ಎಷ್ಟು ರಿಸರ್ಚ್ ಮಾಡಿದ್ದೀರಾ ನನ್ನ ಬಗ್ಗೆ? ಬಿಗ್ ಬಾಸ್ ನೋಡಿಲ್ವಾ? ಶ್ರೀದೇವಿ ಅಂತ ಯಾರು ಹೇಳಿದ್ರು? ಗುರೂಜಿ ಹೇಳಿದ್ರಲ್ಲ ಬಿಗ್ ಬಾಸ್ ಅಲ್ಲಿ. ಕರೆಕ್ಟ್ ಹೌದು. ಅದು ನಮ್ಮಮ್ಮ ಇಟ್ಟಿರೋದು, ನಾನಲ್ಲ. ಅಣ್ಣ ನನಗೆ ಸಂಗೀತ ಅಂತ ಇಟ್ಟ, ಅವನ ಹೆಸರು ಸಂತೋಷ ಅಂತ. ಸೊ ಈ ಹಾಡ್ ಬರುತ್ತಲ್ವಾ, ಹಾಡಿಗೆ ಕರೆಕ್ಟ್ ಆಗಿ ನೈಸ್. ನಿಮ್ಮ ಹೆಸರು ಶರತ್ ಅಂತ. ಒಳ್ಳೇದಾಗ್ಲಿ ನಿಮಗೆ. ನಿಮ್ಮ ಲೈಫಲ್ಲಿ ನೀವು ಏನೇನು ಡ್ರೀಮ್ ಮಾಡಿದ್ರೆ ಅದೆಲ್ಲ ಸಿಗ್ಲಿ ನಿಮಗೆ. ಕ್ರಶ್ ಕನ್ನಡ ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರುತ್ತೆ. ಇದನ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ.